ಮಕ್ಕಳೇ, ಮಹಾಭಾರತದಲ್ಲಿ ನಾವು ತಿಳಿದುಕೊಂಡ ಹಾಗೆ ಕೌರವರು ಮತ್ತು ಪಾಂಡವರಿಗೆ ಗುರುಗಳಾದಂಥವರು ಬ್ರಾಹ್ಮಣರಾದಂತಹ ದ್ರೋಣಾಚಾರ್ಯರು. ದ್ರೋಣಾಚಾರ್ಯರು ಯಾಕೆ ಕೌರವನ ಪಕ್ಷದಲ್ಲಿ ಉಳಿದರು ಎನ್ನುವಂತಹ ಪ್ರಶ್ನೆ ಹಲವರಲ್ಲಿ ಉದ್ಭವವಾಗಿದೆ, ಆಗ್ತದೆ. ಇದಕ್ಕೆ ಒಂದು ಉತ್ತರವೆಂಬಂತೆ ಕುರುಕ್ಷೇತ್ರದ ಯುದ್ಧ ಸಿದ್ಧತೆ ನಡೆದಿರುತ್ತದೆ. ಭೀಷ್ಮಾಚಾರ್ಯರನ್ನು ಸೇನಾಧಿಪತಿಯನ್ನಾಗಿ ಕೌರವ ನೇಮಿಸಿ ಅವರ ರಕ್ಷಣೆಗಾಗಿಯೂ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾನೆ. ಇನ್ನೇನು ಯುದ್ಧ ಪ್ರಾರಂಭವಾಗುವಷ್ಟರಲ್ಲಿ ಧರ್ಮರಾಜ ಭೀಷ್ಮನಲ್ಲಿ ಹೋಗ್ತಾನೆ. ನಂತರ ದ್ರೋಣಾಚಾರ್ಯರಲ್ಲಿ ಬರ್ತಾನೆ. ಗುರುಗಳಿಗೆ ನಮಸ್ಕರಿಸಿ ನಮಗೇನಪ್ಪಣೆ ಎಂದು ವಿನಯದಿಂದ ಅವರನ್ನು ಪ್ರಾರ್ಥಿಸಿಕೊಳ್ತಾನೆ. ಆಗ ದ್ರೋಣಾಚಾರ್ಯರು ಹೇಳ್ತಾರೆ, ಯುಧಿಷ್ಠಿರ, ಬ್ರಾಹ್ಮಣನಾದ ನಾನು ಯುದ್ಧದಲ್ಲಿ ಹೀಗೆ ಭಾಗಿಯಾಗುವುದು ಸರಿಯಲ್ಲ. ಆದರೆ ನನ್ನ ಉತ್ತಮರಾದಂತಹ ಶಿಷ್ಯರ ಸಾಹಸದಿಂದಲೇ ಸದ್ಗುರುವಿನ ಯೋಗ್ಯತೆಯು ಪ್ರಕಟವಾಗಬೇಕಾದುದು ಅಲ್ಲದೆ ಬ್ರಾಹ್ಮಣನಾದವನು ಆಯುಧ ಹಿಡಿಯಬಾರದೆಂಬುದು ಒಂದು ಮತ. ನನ್ನ ದುರ್ದೈವ ಏನು ಮಾಡಲಿ? ಹುಟ್ಟಿನಿಂದಲೇ ನನಗೆ ಶಸ್ತ್ರಾಸ್ತ್ರಗಳ ಕುರಿತು ಆಸಕ್ತಿ ಹೆಚ್ಚು. ಬಹಳಷ್ಟು ಕಲಿತುಕೊಂಡೆ. ಸಮರ್ಥರಾದ ನಿಮ್ಮಂತಹ ಶಿಷ್ಯರನ್ನು ಪಡೆದುಕೊಂಡೆ. ದೃಪದನಿಗೂ ನನಗೂ ಬಂದ ಕಲಹವು ನಿಮ್ಮ ಗುರುದಕ್ಷಿಣೆಯು ಸಂದ ಮೇಲೆ ಮುಗಿದು ಹೋಗಬೇಕಾಗಿತ್ತು. ಹಾಗಾಗಲಿಲ್ಲ. ಅವನು ನನ್ನನ್ನು ಕೊಲ್ಲುವ ಮಗನನ್ನೇ ಯಜ್ಞಮುಖದಿಂದ ಪಡೆದನು. ನಾನಾದರೂ ಅಂದೇ ತಪವನಕ್ಕೆ ಹೊರಟು ಹೋಗಬಹುದಿತ್ತು. ಯಾಕೋ ಮನಸ್ಸು ಬರಲಿಲ್ಲ. ಹಸ್ತಿನಾವತಿಯಲ್ಲೇ ಇದ್ದು ಬಿಡೋಣ ಅನಿಸಿತು. ನೀವು ಇತ್ತಂಡದವರು ಒಂದೇ ಬುದ್ಧಿಯಿಂದಿದ್ದು ಚಂದ್ರವಂಶದ ಹಿರಿಮೆಯನ್ನು ಹೆಚ್ಚಿಸಬಹುದು ಎಂಬ ನಿರೀಕ್ಷೆ ನನ್ನದಾಗಿತ್ತು. ನನ್ನ ಶಿಷ್ಯರು ಲೋಕೋತ್ತರ ವೀರಪುರುಷರಾಗಿ ರಾರಾಜಿಸುತ್ತಾರೆ ಎಂಬ ವಿಶ್ವಾಸವೂ ಇತ್ತು. ಏನು ಮಾಡೋಣ? ನಾನೆಣಿಸಿದಂತೆ ಯಾವುದೂ ಆಗಲಿಲ್ಲ. ಭೀಷ್ಮಾದಿಗಳಂತೆ ನಾನು ಯಥಾಸಾಧ್ಯವಾಗಿ ಆ ವಿವೇಕಿಗೆ ಬುದ್ಧಿ ಹೇಳಿದೆ. ಕೌರವನಿಗೆ ಬುದ್ಧಿ ಹೇಳಿದೆ, ಕೇಳಲಿಲ್ಲ. ಪ್ರಯೋಜನ ಆಗಲಿಲ್ಲ. ಭೀಷ್ಮನನ್ನು ಅಂಧರಾಜನನ್ನು ಹೊಂದಿಕೊಂಡು ಈವರೆಗೆ ದೊರಕದ ಆಸೆಯನ್ನು ನಿರೀಕ್ಷಿಸುತ್ತಾ ಇಲ್ಲಿಯೇ ಇದ್ದೆ. ಯುದ್ಧವೇ ಎಂದಾಯಿತು. ಈ ಸಂದರ್ಭದಲ್ಲಿ ಹೊರಟು ಹೋಗುವುದಕ್ಕೆ ಮನಸ್ಸು ಒಡಂಬಡಲಿಲ್ಲ. ಹಾಗಾಗಿ ಇಲ್ಲೇ ಯುದ್ಧವನ್ನು ಮಾಡದಿರುವುದೂ ಸರಿಯಾಗುವುದಿಲ್ಲ. ಮೇಲಾಗಿ ದೃಪದಪುತ್ರನಾದ ದೃಷ್ಟದ್ಯುಮ್ನನು ನನ್ನನ್ನು ಸಂಹರಿಸತಕ್ಕವನು. ದೇವತೆಗಳ ಅನುಗ್ರಹವೂ ಸುಳ್ಳಾಗುವುದಿಲ್ಲ. ಅವನಿಗೂ ನಿಮ್ಮಂತೆಯೇ ಶಸ್ತ್ರಾಭ್ಯಾಸವನ್ನು ನಾನೇ ಮಾಡಿಸಿರುತ್ತೇನೆ. ಅದೃಷ್ಟವಾದ ಯಾವುದೋ ಕಾರಣಗಳೆಲ್ಲ ಒಂದಾಗಿ ಹೊಂದಿ ಭಯಂಕರವಾದ ಯುದ್ಧವು ಎದ್ದು ನಿಂತಿದೆ. ನೋಡಪ್ಪ, ನನ್ನ ಶಿಷ್ಯೋತ್ತಮರೇ ಎರಡು ತಂಡವಾಗಿ ನಿಂತು ಹೋರಾಟ ಹೊರಟರೆ ಹೇಗಾದೀತು? ಆದ್ದರಿಂದ ಈ ನಿಮ್ಮ ಗುರುವಿಗೂ ಅವಸಾನ ಕಾಲವು ಸಮೀಪಿಸಿದೆ ಎಂದು ಭಾವಿಸಬಹುದಲ್ಲವೇ? ನನಗೂ ಅಷ್ಟೇ. ವಯಸ್ಸು ಬಹಳವಾಯಿತು. ನಿಮ್ಮ ಕಷ್ಟ ಸಂಕಷ್ಟಗಳನ್ನೆಲ್ಲ ಕಂಡು ಬದುಕಿ ಉಳಿದುಕೊಂಡಾಗಿದೆ. ಹೇಗಾದರೂ ಒಮ್ಮೆ ಪ್ರಜ್ವಲಿಸಿಯೇ ತೀರುವ ಜ್ಯೋತಿಯಂತೆ ಕೊನೆಗೊಳ್ಳುವುದೊಂದೇ ಇನ್ನಿರುವುದು. ಹೇಗೋ ಅಂಧರಾಜನ ಆಶ್ರಯಕ್ಕೆ ಬಂದು ಈ ಅನ್ನದ ಋಣದಲ್ಲಿದ್ದೇನೆ. ಹೀಗೆ ತೀರಿಸಿಬಿಡುವ ಎಂದು ಸಂಕಲ್ಪವನ್ನು ಮಾಡಿದ್ದೇನೆ. ನಿಮಗೇನೂ ಭಯವಿಲ್ಲ ಧರ್ಮರಾಜ. ಸ್ವಾಮಿಯಾದಂಥ ಶ್ರೀಕೃಷ್ಣನೇ ನಿಮ್ಮನ್ನು ರಕ್ಷಿಸುತ್ತಾನೆ. ನಿನ್ನ ಮುಖದಿಂದ ಪ್ರಿಯ ವಾರ್ತೆಯನ್ನು ಕೇಳಿದಾಗ ಆಯುಧವನ್ನು ಕೆಳಗೆ ಹಾಕುತ್ತೇನೆ. ಹೋಗು, ನಿಮಗೆ ಶ್ರೇಯಸ್ಸುಂಟಾಗಲಿ ಎಂದು ಧರ್ಮರಾಜನನ್ನು ಹರಿಸಿ ಬೀಳ್ಕೊಡ್ತಾನೆ. ಇದು ಕೂಡ ಒಂದು ಮಹತ್ವವಾದಂತಹ ಸನ್ನಿವೇಶ. ನಾವು ತಿಳಿದುಕೊಳ್ಳೋಣ, ಮಹಾಭಾರತವನ್ನು ಓದೋಣ ಅಂತ ಹೇಳ್ತಾ ವಿ ಎನ್ ಭಾಗವತ್, ಪರ್ಬಳ್ಳಿ.